ಹಾಯ್, ಎಲ್ಲರಿಗೂ ಬೆಳಗಿನ ಶುಭೋದಯ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೆಂಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ಅರ್ಧ kg ಹಿಟ್ಟು ನಾನು ಈ ಥರ ಕಲಸಿಟ್ಕೊಂಡಿನಿ, ಉಪ್ಪು ಎಣ್ಣೆ ಹಾಕಿಬಿಟ್ಟು ಅಷ್ಟೇ, ಮತ್ತೇನೂ ಇಲ್ಲ. ಚಪಾತಿಗೆ ಯಾವ ಥರ ಕಲಸಿಟ್ಕೊತೀವೋ ಆ ಥರ ಕಲಸಿಟ್ಕೋಬೇಕು ನೋಡಿ. ಈ ಥರ ಉಳ್ಳೆ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಬನ್ನಿ ಲಟ್ಸೋಣ. ನೋಡಿ, ಈ ಥರ ಲಟ್ಸಿ ಕೂಡ ಇಟ್ಕೊಂಡಿದ್ದೀನಿ. ಅಂದರೆ ಮೂರು ಮೂಲಿ ಶೇಪ್ ಥರ ಬಾದುಷಾ. ಇದು ಮನೇಲಿ ಈ ಥರ ತುಂಬ ಒಳ್ಳೆ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಇಷ್ಟು ಉದ್ದಿ ಇಟ್ಕೊಂಡಿದ್ದೀನಿ ನಾನು. ಈ ಥರ ಉದ್ಕೋಬೇಕು ನೋಡಿ. ಗ್ಯಾಸ್ ಮೇಲೆ ನಾನು ಬಳ್ಳಿಯಲ್ಲಿ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಪಕ್ಕದಲ್ಲಿ ಸಕ್ಕರೆ ಪಾನಕ ಇಟ್ಟಿದ್ದೀನಿ. ಒಂದು ಅರ್ಧ kg ಸಕ್ಕರೆ ಇದು. ನೀವು ಹಿಟ್ಟು ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ನೀವು ಸಕ್ಕರೆ ತೊಗೋಬೇಕು. ನೋಡಿ, ನಾನು ಅರ್ಧ kg ಹಿಟ್ಟಿಗೆ ಅರ್ಧ kg ಸಕ್ಕರೆನೇ ತೊಗೊಂಡಿದ್ದೀನಿ ನೋಡಿ. ನೋಡಿ, ಇದು ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಪಾಕ ಬಂದಿಲ್ಲ ಒಂದೆಳೆದು. ನೋಡಿ, ಪಕ್ಕದಲ್ಲಿ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೆ. ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡಿ, ಇನ್ನೂ ಬಂದಿಲ್ಲ ಒಂದೆಳೆ ಪಾಕ, ಹಾಗೆ ಇದು ಆಗ್ತಿದೆ. ಒಂಥರ ಹಿಂಗೆ ಕೈಯಲ್ಲಿ ಹಿಂಗೆ ಅಂಟಿದರೆ ಒಂದೇ ಒಂದು ಎಳೆ ಥರ ಬರಬೇಕದು. ಆ ಥರ ಪಾಕ ತಕ್ಕೋಬೇಕು. ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ. ಅಂದರೆ ಉಂಡೆಗೆ ಯಾವ ಥರ ಒಂದೆಳೆ ಪಾಕ ತಕ್ಕೊತೀವಿ ಆ ಥರ ಇದಕ್ಕೂ ಮಾಡ್ಕೋಬೇಕು. ತುಂಬ ಗಟ್ಟಿ ಮಾಡಿದರೂ ಚೆನ್ನಾಗಿರಲ್ಲ. ತುಂಬ ಅಂದರೆ ಒಂದೆಳೆ ಪಾಕ ಬರದೆ ಹಾಗೆ ಮಾಡಿದರೂ ಚೆನ್ನಾಗಿರಲ್ಲ ಇದು ಬಾದುಷಾ. ಹಾಗಾಗಿ ನೋಡಿ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಸ್ವಲ್ಪ ಇವಾಗ ಕರ್ಕೊಳೋಣ, ಅದು ಅಷ್ಟರಲ್ಲಿ ಒಂದೆಳೆ ಪಾಕ ಬರುತ್ತೆ. ನೋಡಿ, ನಾನು ಒಂದು ನಾಲ್ಕು ಹಾಕಿ ಕರ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೋಬೇಡಿ, ಯಾಕೆಂದರೆ ಜಾಸ್ತಿ ಹಾಕೊಂಡ್ರೆ ತಿರ್ಗ್ಸೋಕೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಉಬ್ತಾ ಇದ್ದಾವೆ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನೋಡಿ, ಗ್ಯಾಸ್ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಇದನ್ನು ಒಳಗಡೆ ಬೇಯಿಸ್ಕೊಳ್ಳಿ. ಯಾಕೆಂದರೆ ಪದುರಾಗಿರುತ್ತಲ್ವ, ಒಳಗಡೆ ಬೆಂದಿರಲ್ಲ. ಹಾಗಾಗಿ ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದ್ದಾವೆ. ಕರಿದು ಇಟ್ಟ ಮೇಲೆ ತುಂಬ ಗರಿಯಾಗಿರುತ್ತೆ. ಹಾಗಾಗಿ ತುಂಬ ಜಾಸ್ತಿ ಉರಿ ಇಟ್ಕೊಂಡು ಕರಿಬಾರ್ದು. ನೋಡಿ, ಪಕ್ಕದಲ್ಲಿ ನಾನು ಕರ್ಕೊಂಡಿದ್ದೀನಿ. ಒಂದೆಳೆ ಪಾಕ ಕೂಡ ಬಂದಿದೆ. ಬನ್ನಿ, ಇವಾಗ ಯಾವ ಥರ ನಾವು ಇದನ್ನು ಮಾಡ್ಕೋಬೇಕು ಅಂದರೆ, ನೀವು ಮುಂಚೆನೇ ಹಿಟ್ಟಿಗೆ ಬೇಕಾದರೂ ನೀವು ಕೇಸರಿ ಪೌಡ್ರ್ ಹಾಕ್ಕೋಬೋದು, ಇಲ್ಲಾಂದರೆ ಸಕ್ಕರೆಗೆ ಹಾಕ್ಕೋಬೋದು. ನೋಡಿ, ಒಂದೆಳೆ ಪಾಕ ಅಲ್ಲ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಅದರಲ್ಲಿ ಹಾಕಿ ಸಕ್ಕರೆ ಪಾನಕದಲ್ಲಿ ಎತ್ತಾ ಇದ್ದೀನಿ. ಇಷ್ಟಿದ್ರೆ ಸಾಕು, ತುಂಬ ಜಾಸ್ತಿ ಏನು ಬೇಡ ಸಕ್ಕರೆ ಪಾನಕ. ಒಂದು ಮನೆಯಲ್ಲೇ ತುಂಬ ಒಳ್ಳೆ ಆರೋಗ್ಯ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ನಾನು ಈ ಥರ ಕರೆದು ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ಹಾಕಿ ತೆಗಿತಾ ಇದ್ದೀನಿ. ನೋಡಿ, ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ. ನೋಡಿ, ಇವಾಗ ಮತ್ತೆ ಕರಗಿಸಿದೆ, ಯಾವ ಥರ ಆಯಿತು ನೋಡಿ. ಈ ಥರ ಇರಬೇಕದು. ತುಂಬ ಗಟ್ಟಿಯಾಗಿದ್ದಾಗೆ ಹಾಕಬೇಡಿ ಪೂರಿಗಳೆಲ್ಲ. ಅಂದರೆ
ಗಟ್ಟಿಯಾದರೆ ತುಂಬ ಸಕ್ಕರೆ ಹತ್ಕೊಳ್ಳುತ್ತೆ ಅದಕ್ಕೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರು ಅದು ಎಲ್ಲ ಹೊಂದ್ಕೊಂಡಿದೆ. ಚಿಕ್ಕ ಮಕ್ಕಳು ದೊಡ್ಡವರು ಅನ್ನೋಂಗಿಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಹೋಟ್ಲಲ್ಲಿ ತಗೊಳೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿಯಾಗಿರುತ್ತೆ. ನೋಡಿ ಮಾಡಿ ಇಟ್ಟ ಮೇಲೆ ಆವಾಗೇ ಸ್ವಲ್ಪ ಕೊಬ್ಬರಿ ಹಾಕ್ಕೊತ ಬಂದೆ ನಾನು. ನೋಡಿ ಇಷ್ಟು ಪ್ರಮಾಣದಲ್ಲಿ ಮಾಡಿದ್ದೀವಿ ನಾವು. ಅರ್ಧ kg ಹಿಟ್ಟಿಂದು ಎಷ್ಟೊಂದು ಆಗಿದೆ ನೋಡಿ, ನಿಮ್ಮ ಮುಂದೆನೇ ಕಾಣಿಸ್ತಿದೆ. ಇದು ಒಳ್ಳೆ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ನನಗೆ. ಅಂಜಿ ಬದುಕಬೇಕಾಗಿರುವುದು ಭಗವಂತನಿಗೆ ಹೊರತು ಯಾರೋ ಎಲುಬಿಲ್ಲದ ನಾಲಿಗೆಯಿಂದ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ ಎಂಬ 4 ಜನರಿಗೆ ಅಲ್ಲ. ನೋಡಿ ಮೇಲ್ಗಡೆ ನಾನು ಒಣ ಕೊಬ್ಬರಿ ಹಾಕಿದ್ದೀನಿ ನೋಡಿ. ಒಂದು ಸ್ವೀಟ್ ಒಳ್ಳೆ ರೆಸಿಪಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈ ದಿನ ಎಲ್ಲರಿಗೂ ಶುಭವಾಗಲಿ.